ನಿಮಗೋಸ್ಕರ ಏಂಜಲ್ ಮೆಸೇಜ್ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಏಂಜಲ್ ಯಾವ ಮೆಸೇಜನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮಗೆ ಏಂಜಲ್ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಇಂಟ್ಯೂಷನ್ ಏನಿದೆ, ನಿಮ್ಮ ಇಂಟ್ಯೂಷನನ್ನು ನೀವು ಹೆಚ್ಚಾಗಿ ಬಿಲೀವ್ ಮಾಡಿ ಅನ್ನುವಂತಹ ಮೆಸೇಜನ್ನು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಇಂಟ್ಯೂಷನ್ ನಿಮಗೆ ಎಲ್ಲವನ್ನು ತಿಳಿಸ್ತಾ ಇರುತ್ತೆ. ಅದನ್ನು ಹೆಚ್ಚಾಗಿ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ಫೋಕಸ್ ಮಾಡಿ ಅನ್ನುವಂಥದ್ದು, ಅಂದರೆ ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಇಲ್ಲಿ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಆದರೆ ನಿಮ್ಮ ಇಂಟ್ಯೂಷನ್ ಹೇಳೋದನ್ನು ಹೆಚ್ಚಾಗಿ ಗಮನಿಸಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಏನಿದೆ ನಿಮಗೆ ರೈಟ್, ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ನಿಮ್ಮ ಇಂಟ್ಯೂಷನಲ್ಲಿ ಏನು ಗೈಡೆನ್ಸ್ ಬರುತ್ತೆ ಅದ್ರ ಮೂಲಕ ನೀವು ನಿರ್ಧಾರಗಳನ್ನು ಮಾಡ್ತಾ ಹೋಗಿ ಅನ್ನುವಂತಹ ಮೆಸೇಜನ್ನು ನಿಮಗೆ ಏಂಜಲ್ಸ್ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಅದನ್ನು ನೀವು ನಂಬೋದ್ರಿಂದ ನಿಮಗೆ ಸಕ್ಸಸ್ ಅನ್ನುವಂಥ ಸಿಗುತ್ತೆ. ನೀವು ಯಶಸ್ಸನ್ನು ಖಂಡಿತವಾಗ್ಲೂ ಸಾಧಿಸ್ತೀರಾ ಅನ್ನುವಂತಹದ್ದು, ಹಾಗೆ ರೈಟ್ ಪಾತಲ್ಲಿ ನೀವು ಮುಂದೆ ಸಾಗ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ ಅನ್ನುವಂತಹದ್ದಾಗಿದೆ. ಹಾಗೆ ನಿಮಗೆ ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ ಮೂಲಕ ಬರ್ತಾ ಇದೆ ಅನ್ನುವಂತಹದ್ದು, ಅದನ್ನು ಅದ್ರ ಬಗ್ಗೆ ಹೆಚ್ಚಾಗಿ ಗಮನವಹಿಸಿ. ನಿಮಗೆ ಕೆಲವೊಂದು ರೀತಿ ಗೊಂದಲ ಅನ್ನುವಂತಹದ್ದು ಹೆಚ್ಚಾಗಿ ಸೃಷ್ಟಿ ಆಗ್ತಾ ಇದೆ. ಆದರೆ ಏಂಜಲ್ಸ್ ಏನು ಮಾಡ್ತಾ ಇದ್ದಾರೆ, ನೀವು ನಂಬುವಂತಹ ದೇವರು ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ಮೆಸೇಜ್ಗಳನ್ನು ತಿಳಿಸ್ತಾ ಇರ್ತಾರೆ ಅಥವಾ ನಿಮಗೆ ಗೈಡೆನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ನೀವು ಗಮನಿಸಿ. ಒಂದು ವೇಳೆ ನಿಮಗೆ ಯಾವುದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇದ್ದರೆ ಹೆಚ್ಚಾಗಿ ನೀವು ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಕೂಲಾಗಿ ಇರಿ. ಹಾಗೆ ಮೆಡಿಟೇಷನ್ ಮಾಡೋದ್ರ ಮೂಲಕ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಿ. ಅದು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ನೀವು ಫಾಲೋ ಮಾಡಿ ಅನ್ನುವಂತಹದ್ದಾಗಿದೆ. ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ಏಂಜಲ್ಸ್ ಏನಿದ್ದಾರೆ, ನೀವು ನಂಬುವಂತಹ ದೇವರು ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಇಂಟ್ಯೂಷನನ್ನು ಬಿಲೀವ್ ಮಾಡಿ. ಯಾವುದೇ ರೀತಿ ನಿಮಗೆ ಸಮಸ್ಯೆಗಳು ಬಂದಾಗ, ನೀವು ಗೊಂದಲದಲ್ಲಿ ಸಿಲುಕಿದಾಗ ನೀವು ಒಂದು 10 ಮಿನಿಟ್ಸ್ ಆದರೂ ಮೆಡಿಟೇಷನನ್ನು ಮಾಡಿ ಅನ್ನುವಂತಹ ಮೆಸೇಜ್ ಇದಾಗಿದೆ. ಓಕೆ, ಹಾಗೆ ನಿಮ್ಮ ಇಂಟ್ಯೂಷನ್ ಏನಿದೆ ತುಂಬಾ ಸ್ಟ್ರಾಂಗಾಗಿ ಇರುವಂತಹದ್ದು ಅನ್ನುವ ಹಾಗೆ
ನೀವು ಹೆಚ್ಚಾಗಿ ಮೆಡಿಟೇಷನ್ ಮಾಡಿದಾಗ ನಿಮಗೆ ಎಲ್ಲ ವಿಚಾರಗಳು ನಿಮಗೆ ತಿಳಿತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಅಂದರೆ ನಿಮ್ಮ ಇಂಟ್ಯೂಷನ್ ಮೂಲಕ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ನೀವು ಕಷ್ಟಕ್ಕೆ ಸಿಲುಕಿದ್ರೂ ಕೂಡ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನುವಂತಹ ಅದೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಬರ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ನೀವು ಗಮನಿಸ್ತೀರಾ ಅನ್ನುವಂತಹದ್ದು. ಹಾಗೆ ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡಿದಾಗ ನಿಮಗೆ ಇನ್ನಷ್ಟು ನಿಮ್ಮ ಏನಿದೆ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕೂಡ ನಿಮಗೆ ಈಸಿ ಆಗುತ್ತೆ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ಏಂಜಲ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರವಾಗಿ ನಿಮಗೆ ಗೊಂದಲಗಳಿದ್ದರೂ ಕೂಡ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಹಾಗೆ ಒಂದು ವೇಳೆ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ನೀವಾಗಿ ಪರಿಹಾರವನ್ನು ಕಂಡುಕೊಳ್ತೀರಾ ಅನ್ನುವಂತಹದ್ದು. ನಿಮಗೆ ಸೆಲ್ಫ್ ಡೌಟ್ ಅನ್ನುವಂತಹದ್ದಿದ್ದರೆ ಆ ಡೌಟನ್ನು ನೀವು ತುಂಬ ಈಸಿಯಾಗಿ ನೀವಾಗಿ ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನುವಂತಹ ಮೆಸೇಜನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ಯೂನಿವರ್ಸ್ ಏನಿದ್ದಾರೆ ನಿಮ್ಮ ಇಂಟ್ಯೂಷನ್ ಮೂಲಕ ಅವರು ನಿಮಗೆ ಸಹಾಯವನ್ನು ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂತಹದ್ದು, ಹಾಗೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮೆಸೇಜನ್ನು ಇಲ್ಲಿ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕಾಸ್ಮಿಕ್ ಎನರ್ಜಿ ಏನಿದೆ ನಿಮ್ಮನ್ನು ರೈಟ್ ಪಾತಿನತ್ತ ಕರ್ಕೊಂಡು ಹೋಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ನೀವು ಕಾಸ್ಮಿಕ್ ಎನರ್ಜಿ ಏನಿದೆ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಹಾಗೆ ಯೂನಿವರ್ಸ್ ನಿಮಗೆ ಪ್ರತಿ ಕ್ಷಣವೂ ಒಂದು ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನುವಂತಹ ಮೆಸೇಜ್ ಇದಾಗಿದೆ. ನಿಮಗೆ ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಅದನ್ನು ಹೋಗಲಾಡಿಸ್ತಾರೆ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಹಾಗೆ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನ್ ಹೇಳುವಂಥದ್ದನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಿ ಅನ್ನುವಂತಹದ್ದೇ ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡಿ, ಹಾಗೆ ಪೇಷನ್ಸ್ ಅನ್ನುವಂಥದ್ದನ್ನು ಹೆಚ್ಚಾಗಿ ನೀವು ಬೆಳೆಸ್ಕೊಳ್ಳಿ ಅನ್ನುವಂತಹದ್ದಾಗಿದೆ. ಕಾಸ್ಮಿಕ್ ಎನರ್ಜಿ ಏನಿದೆ ಅದು ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ಪ್ರತಿಯೊಂದನ್ನು ಗೈಡ್ ಮಾಡ್ತಾ ಇರುತ್ತೆ. ಹಾಗೆ ನಿಮಗೆ ಯಾವುದೇ ರೀತಿ ಗೊಂದಲಗಳು ಇಲ್ಲದೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಹಾಯ ಆಗುವ ಹಾಗೆ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಏಂಜಲ್ಸ್ ಏನಿದೆ ಕಾಸ್ಮಿಕ್ ಎನರ್ಜಿ ಮೂಲಕ ನಿಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ನೀವು ಸಮಸ್ಯೆಗಳಿಗೆ ಸಿಲ್ಕೊಂಡಿದ್ದರೆ ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗಬೇಕಾಗಿದೆ ಅನ್ನುವಂಥದ್ದು. ಹೆಚ್ಚಾಗಿ ನೀವು ಮೆಡಿಟೇಷನನ್ನು ಮಾಡೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ಫೈನಾನ್ಷಿಯಲಿ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಫೈನಾನ್ಷಿಯಲಿ ಸಮಸ್ಯೆಗೆ ಒಳಗಾಗಿದ್ದೀರಾ. ಹಾಗೆ ರಿಲೇಷನ್ಶಿಪ್ಪಲ್ಲಿ ನೀವು ಹೀಲಿಂಗ್ ಮಾಡ್ಕೊಳ್ಬೇಕಾಗಿದೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗಿದೆ. ಹಾಗಾಗಿ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಬೇಕಾಗಿದೆ. ಹಾಗೆ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಬೇಕಾಗಿದೆ. ನಿಮ್ಮ ಇಂಟ್ಯೂಷನ್ ನಿಮ್ಮನ್ನು ರೈಟ್ ಪಾತಲ್ಲಿ ನಡೆಸುತ್ತೆ. ಆದರೆ ನಿಮ್ಮ ಇಂಟ್ಯೂಷನ್ ಹೇಳೋದನ್ನು, ಆ ಗೈಡೆನ್ಸನ್ನು ನೀವು ಕೇಳಬೇಕು ಅನ್ನುವಂತಹ ಮೆಸೇಜನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಕರಿಯರ್ ಜೀವನದಲ್ಲಿ ಕೂಡ ಭಾಳಷ್ಟು ನೀವು ದುಃಖಕ್ಕೆ ಒಳಗಾಗಿದ್ದೀರಾ. ಹಾಗೆ ಫೈನಾನ್ಷಿಯಲಿ ಕೂಡ, ಹಾಗೆ ರಿಲೇಷನ್ಶಿಪ್ ಪ್ರೀತಿಯ ಜೀವನದಲ್ಲಿ ಕೂಡ ಭಾಳಷ್ಟು ದುಃಖ ಅನುಭವಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಬಹಳಷ್ಟು ನೀವು ಒಂಟಿಯಾಗಿರುವಾಗ ಹೆಚ್ಚಾಗಿ ನೀವು ದುಃಖಕ್ಕೆ ಒಳಗಾಗ್ತೀರಾ. ಹಾಗೆ ಕಣ್ಣೀರು ಹಾಕುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಎಲ್ಲೋ ಒಂದು ರೀತಿ ಡಿಪ್ರೆಷನ್ಗೆ ನೀವು ಒಳಗಾಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಭಾಳಷ್ಟು ನೀವು ಕೆಲವೊಮ್ಮೆ ಯಾರ ಹತ್ರ ಕೂಡ ನಿಮ್ಮ ಕಷ್ಟಗಳನ್ನು ಶೇರ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ನೀವು ಹೆಚ್ಚಾಗಿ ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಿ ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅನ್ನುವಂತಹದ್ದು. ನಿಮಗೆ ಯಾವುದೇ ರೀತಿ ನೀವು ದುಃಖಕ್ಕೆ ಒಳಗಾಗಿದ್ದರೆ ನಿಮ್ಮ ಇಂಟ್ಯೂಷನ್ ನಿಮಗೆ ಸರಿಯಾದ ನಿರ್ಧಾರವನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಕಾಸ್ಮಿಕ್ ಎನರ್ಜಿಯ ಮೂಲಕ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದಾರೆ, ಈ ಮೆಸೇಜನ್ನು ತಿಳಿಸ್ತಾ ಇದ್ದಾರೆ. ಹಾಗೆ
ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಒಂದು ಕರಿಯರ್ ಜೀವನದಲ್ಲಿ ಗ್ರೋತ್ ಆಗ್ತೀರಾ. ಹಾಗೆ ಇದುವರೆಗೆ ಎಲ್ಲೋ ಒಂದು ರೀತಿ ನಿಮಗೆ ನೀವು ಮ್ಯಾನಿಫೆಸ್ಟ್ ಮಾಡಿರುವಂತಹದ್ದು ವರ್ಕ್ ಆಗ್ತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ವರ್ಕ್ ಆಗುತ್ತೆ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ವೇಳೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ, ನಿಮ್ಮ ಪ್ರೀತಿಯ ಜೀವನ ಎಲ್ಲೋ ಒಂದು ರೀತಿ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂತಹದ್ದಾದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಪ್ರೀತಿಯ ಜೀವನ ಕೂಡ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇನ್ನಷ್ಟು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅದರಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಕ್ಸಸ್ ಅನ್ನುವಂತಹದ್ದು ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ ಉತ್ತಮವಾಗುವುದರ ಜೊತೆಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿರುವಂತಹ ಪ್ರೀತಿಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚಾಗಿ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಹಾಗೆ ಹೆಲ್ತಿನ ವಿಚಾರದಲ್ಲಿ ಕೂಡ ಇದೆ, ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಕೂಡ ಇದೆ, ಅದರಲ್ಲಿ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಅನ್ನುವಂತಹ ಸಿಗುತ್ತೆ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದು. ಹಾಗೆ ಪಾರ್ಟ್ನರ್ಶಿಪ್ ಏನಾದರೂ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ಮಾಡಬೇಕಂತ ಇದ್ದರೆ ಅಥವಾ ಮಾಡ್ತಾ ಇದ್ದರೆ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗೆ ಒಳಗಾಗಿದ್ರೆ ಆ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿಯ ವಿಚಾರ, ಇಲ್ಲಿ ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಪ್ರೀತಿಯ ಜೀವನ, ನೀವು ಸೋಲ್ಮೇಟ್ಗೋಸ್ಕರ ಕೂಡ, ನಿಮ್ಮ ಟ್ವಿನ್ ಫ್ಲೇಮ್ಗೋಸ್ಕರ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ. ಹಾಗೆ ಅವರಿಗೋಸ್ಕರ ಹೆಚ್ಚಾಗಿ ಮೆಡಿಟೇಷನ್ ಮಾಡುವಾಗ ನೀವು ಪ್ರೇ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಯೂನಿವರ್ಸ್ ಹತ್ರ ನೀವು ಯಾವಾಗಲೂ ನಿಮ್ಮ ಟ್ವಿನ್ ಫ್ಲೇಮ್ಗೋಸ್ಕರ, ನಿಮ್ಮ ಸೋಲ್ಮೇಟ್ಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಜೀವನ ಆರಂಭವಾಗುತ್ತೆ. ಯಾರು ಸಿಂಗಲ್ ಆಗಿದ್ದೀರಾ ನಿಮಗೆ ನಿಮ್ಮ ಸೋಲ್ಮೇಟ್ ಸಿಗ್ತಾರೆ, ಡಿವೈನ್ ಯೂನಿಯನ್ ಸಿಗ್ತಾರೆ ಅನ್ನುವಂತಹದ್ದು, ಡಿವೈನ್ ಕನೆಕ್ಷನ್ ಇರುವಂತಹ ವ್ಯಕ್ತಿ ನಿಮಗೆ ಜೊತೆ ಆಗ್ತಾರೆ ಅನ್ನುವಂತಹದ್ದು, ಟ್ರೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಡೀಪ್ ಲವ್ ಕೂಡ ಆಗುತ್ತೆ. ಈಗ ನೀವು ಒಂದು ವೇಳೆ ಪ್ರೀತಿಯ ಜೀವನದಲ್ಲಿ ಇದ್ದರೂ ಕೂಡ ನಿಮ್ಮ ಮಧ್ಯದಲ್ಲಿ ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಕ್ರಶ್ ಆಗಿರ್ಬೋದು, ಪಾರ್ಟ್ನರ್ ಜೊತೆ ನಿಮ್ಮ ಪ್ರೀತಿ ಏನಿದೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗೆ ನಿಮ್ಮ ಕರಿಯರಲ್ಲಿ ಕೂಡ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು, ಸಕ್ಸಸ್ ಅನ್ನುವಂತಹದ್ದನ್ನು ನೋಡ್ತೀರಾ. ಒಂದು ವೇಳೆ ನೀವು ಪಾರ್ಟ್ನರ್ಶಿಪ್ ಅನ್ನುವಂತಹದ್ದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದರೆ ಉತ್ತಮವಾದ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮಗೆ ಉತ್ತಮವಾದ ಪಾರ್ಟ್ನರ್ ಕೂಡ ಸಿಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಇಲ್ಲಿ ಹೆಚ್ಚಾಗಿ ನೀವು ಒಂದು ವೇಳೆ ಮ್ಯಾರೇಜ್ಗೋಸ್ಕರ ಏನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ನಿಮಗೆ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯೂನಿವರ್ಸ್ ಏಂಜಲ್ ಬ್ಲೆಸ್ಸಿಂಗ್ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಬರ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿ 6 ವೀಕ್ ಅಥವಾ 6 ಮಂತ್ ಒಳಗೆ ಸಿಂಗಲ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಪ್ರೀತಿ, ಟ್ರೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ. ಭಾಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ತುಂಬ ಜನ ಸಿಂಗಲ್ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಬಹಳಷ್ಟು ನೀವು ಪ್ರೀತಿಯ ಜೀವನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಪ್ರೀತಿಯ ಜೀವನದಲ್ಲಿ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದರೆ, ಒಂಟಿತನ ಅನ್ನುವಂತಹದ್ದು ನಿಮಗೆ ಕಾಡ್ತಾ ಇದೆ. ಮತ್ತು ನಿಮಗೆ ನೀವು ಭಾಳಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಪ್ರೀತಿಯ ಜೀವನ ಉತ್ತಮವಾಗಬೇಕು ಅಂತ ನೋ ಕಾಂಟ್ಯಾಕ್ಟಲ್ಲಿ ಇರುವಂತಹವರು ಮತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಾ, ಮತ್ತೆ ಒಂದಾಗ್ತೀರಾ ಅನ್ನುವಂತಹದ್ದು ಮೆಸೇಜ್ ಕೂಡ ಇದಾಗಿದೆ. ಹಾಗೆ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ ಹೊಸ ಫ್ರೆಂಡ್ಸ್ ಕೂಡ ನಿಮಗೆ ಸಿಗ್ತಾರೆ ಅನ್ನುವಂತಹದ್ದು. ಹಾಗೆ ನಿಮ್ಮ ಕಷ್ಟಗಳಿಗೆ ಜೊತೆಯಾಗುವಂತಹವರು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು. ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮನ್ನು ಪ್ರೀತಿಸುವಂತಹ ವ್ಯಕ್ತಿಗಳು, ನಿಮಗೆ ಸಪೋರ್ಟಿವ್ ಆಗಿ ಇರುವಂತಹವರು ಕೂಡ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿದು ಬರ್ತಾ ಇದೆ. ಲವ್, ಪ್ರೀತಿಯ ಜೀವನ, ನಿಮ್ಮ ಒಂದು ವೇಳೆ ನಿಮ್ಮ ಕ್ರಶ್ ಏನಿದ್ದಾರೆ ಅವರು ಕೂಡ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲದೆ
ನಿಮ್ಮನ್ನು ಯಾರಾದರೂ ಪ್ರೀತಿಸ್ತಾ ಇದ್ದರೆ ಆ ವ್ಯಕ್ತಿ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾರೆ. ಅವರು ನಿಮ್ಮ ಮೇಲಿರುವ ಪ್ರೀತಿಯನ್ನು ಅವರು ನಿಮ್ಮೊಂದಿಗೆ ಶೇರ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಕೆಲವೊಬ್ಬರು ಇಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಫೋಕಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ವರ್ಕಲ್ಲಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ರೀತಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಕೂಡ ಎಲ್ಲೋ ಒಂದು ರೀತಿ ಸ್ಲೋ ಆಗಿದೆ. ನೀವು ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರು, ಸಕ್ಸಸ್ಸನ್ನು ಕಾಣಬೇಕು ಅಂತ ಇದ್ರು, ಎಲ್ಲೋ ಒಂದು ರೀತಿ ನೀವು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದೀರಾ ಅನ್ನುವಂತಹದ್ದು ಸೋಲಾರ್ ಫ್ಲೆಕ್ಸಸ್ ಚಕ್ರ ಬ್ಲಾಕೇಜ್ ಅನ್ನುವಂತಹದ್ದು ಖಂಡಿತವಾಗ್ಲೂ ಸ್ವಲ್ಪ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಮೆಡಿಟೇಷನ್ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಒಳ್ಳೆಯದಾಗುತ್ತೆ, ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಅನ್ನುವಂತಹದ್ದು ಸೋಲಾರ್ ಫ್ಲೆಕ್ಸಸ್ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಕೆಲವೊಬ್ಬರು ನಿಮ್ಮನ್ನು ನೋಯಿಸಿದ್ದಾರೆ ಅನ್ನುವಂತಹದ್ದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ಎಲ್ಲೋ ಒಂದು ರೀತಿ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನಿಮ್ಮ ಸೋಲಾರ್ ಫ್ಲೆಕ್ಸಸ್ ಚಕ್ರ ಬ್ಲಾಕೇಜಸ್ ಇದೆ. ನೀವು ವೀಕ್ ಆಗಿದ್ದೀರಾ, ನಿಮ್ಮ ವಿಲ್ ಪವರ್ ಏನಿದೆ ಎಲ್ಲೋ ಒಂದು ರೀತಿ ನೀವು ವಿಲ್ ಪವರನ್ನು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು, ಹಾಗೆ ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾಗಿ ನೀವು ನಿಮ್ಮ ವಿಲ್ ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೋಸ್ಕರ, ನಿಮ್ಮ ಸೋಲಾರ್ ಫ್ಲೆಕ್ಸಸ್ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೋಸ್ಕರ, ಬ್ಲಾಕೇಜಸ್ ಏನೇ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ಟೈಗರ್ ಐ ಕ್ರಿಸ್ಟಲನ್ನು ನೀವು ಧರಿಸಿದ್ರೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಆದ್ದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಏನಿದ್ರು ಅದು ಕ್ಲಿಯರ್ ಆಗುತ್ತೆ. ಹಾಗೆ ಗುಡ್ ಲಕ್ ಕೂಡ ನಿಮಗೆ ಬರುತ್ತೆ ಅನ್ನುವಂತಹದ್ದು. ಹಾಗೆ ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡಿ ಅನ್ನುವಂತಹದ್ದು. 15 to 30 ಮಿನಿಟ್ಸ್ ನಿಮಗೆ ಟೈಮ್ ಇದ್ದರೆ ಅಷ್ಟಾದರೂ ನೀವು ಮೆಡಿಟೇಷನ್ ಮಾರ್ನಿಂಗ್ ಮತ್ತು ನೈಟ್ ಟೈಮಲ್ಲಿ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನುವಂತಹದ್ದು ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಸೆಲ್ಫ್ ಡೌಟ್ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್, ಯಾವುದೇ ರೀತಿ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕಾನ್ಫಿಡೆನ್ಸ್ ನಿಮಗೆ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನೀವು ಸೋಲಾರ್ ಫ್ಲೆಕ್ಸಸ್ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಕ್ರಿಸ್ಟಲನ್ನು ಧರಿಸೋದ್ರಿಂದ ಕೂಡ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನುವಂತಹದ್ದು ಕೂಡ ನಿಮಗೆ ಸಿಗುತ್ತೆ. ಹಾಗೆ ಟೈಗರ್ ಐ ಕ್ರಿಸ್ಟಲ್ ನೀವು ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಹಾಗೆ ಈ ಮೆಸೇಜನ್ನು ಕೂಡ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೆ ನಿಮ್ಮ ಒಂದು ಯಾವುದೇ ರೀತಿ ನಿಮ್ಮ ಕರಿಯರ್ ಜೀವನದಲ್ಲಿ ಸಕ್ಸಸ್ಸನ್ನು ಪಡೀಲಿಕ್ಕೋಸ್ಕರ ನೀವು ಮೆಡಿಟೇಷನನ್ನು ಮಾಡಬೇಕು ಅನ್ನುವಂತಹ ಮೆಸೇಜ್ ಕೂಡ ಇದಾಗಿದೆ. ಅದರಿಂದ ನಿಮ್ಮ ಮನಸ್ಥಿತಿ ಏನಿದೆ, ಯಾವುದೇ ರೀತಿ ಗೊಂದಲಕ್ಕೆ, ಸಮಸ್ಯೆಗಳಿಗೆ, ಚಿಂತೆಗೆ ಒಳಗಾಗಿದ್ದರೆ ಅದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು. ಹಾಗೆ ಭಾಳಷ್ಟು ನೀವು ಕಷ್ಟಗಳನ್ನು ಅನುಭವಿಸಿದ್ದೀರಾ. ನಿಮ್ಮ ಕೆಲವೊಬ್ಬರು ನೀವು ಹೊಸ ಬಿಸ್ನೆಸ್ ಆಗಿರ್ಬೋದು ಸ್ಟಾರ್ಟ್ ಮಾಡಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಚಿಂತೆಗೆ ಒಳಗಾಗಿದ್ದೀರಾ. ಕೆಲವೊಬ್ಬರು ಪಾರ್ಟ್ನರ್ಶಿಪ್ಪಿಂದ ಕೂಡ ಭಾಳಷ್ಟು ಚಿಂತೆಗೆ ಒಳಗಾಗಿದ್ದೀರಾ. ಅಥವಾ ನೀವು ನಂಬಿರುವಂತಹ ವ್ಯಕ್ತಿ ಕೆಲವೊಮ್ಮೆ ನಿಮಗೆ ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳಗಾಗಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗೆ ಫೈನಾನ್ಷಿಯಲಿ ಕೂಡ ಎಲ್ಲೋ ಒಂದು ರೀತಿ ನೀವು ಮೋಸಕ್ಕೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಆ ಎಲ್ಲ ಕಾರಣದಿಂದ ಎಲ್ಲೋ ಒಂದು ರೀತಿ ನೀವು ಚಿಂತೆಗೆ ಒಳಗಾಗಿದ್ದೀರಾ. ನೀವು ಮೆಡಿಟೇಷನ್ ಮಾಡೋದ್ರಿಂದ ಆ ಎಲ್ಲ ಚಿಂತೆಗಳಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದು ಕೂಡ ಆಗಿದೆ. ಈಗ ಭಾಳಷ್ಟು ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ನಿಮಗೆ ಗೊಂದಲ ಅನ್ನುವಂತಹದ್ದೇ ಹೆಚ್ಚಾಗಿದೆ. ಸೋಲಾರ್ ಫ್ಲೆಕ್ಸಸ್ ಚಕ್ರ ಏನು ಬ್ಲಾಕೇಜಸ್ ಅನ್ನುವಂಥದ್ದು ಹೆಚ್ಚಾಗಿದೆ. ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂತಹ ಅದನ್ನು ಇಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಿಮಗೆ ಇನ್ನಷ್ಟು ನಿಮ್ಮ ಮನಸ್ಥಿತಿ ಏನಿದೆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲ ಅನ್ನುವಂತಹದ್ದು ಕ್ಲಿಯರ್ ಆಗುತ್ತೆ. ಆಗ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗುತ್ತೆ. ಹಾಗೆ ನಿಮ್ಮ ಗ್ರೌಂಡಲ್ಲಿ ನೀವು ನಿಮ್ಮ ಗ್ರೌಂಡನ್ನು ನೀವು ಸೆಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಅಂದರೆ ಹೆಚ್ಚಾಗಿ ನೀವು ಎಲ್ಲರನ್ನ ನಂಬಿ ಮೋಸ ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ, ಅದರಿಂದ ಬಹಳಷ್ಟು ಚಿಂತೆಗೆ ಒಳಗಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಗ್ರೌಂಡನ್ನು ನೀವು ಸೆಟ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ನೀವು ಸಕ್ಸಸ್ಸನ್ನು ಪಡಿತೀರಾ ಅನ್ನುವಂತಹ ಮೆಸೇಜನ್ನು ಏಂಜಲ್ಸ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಬೌಂಡ್ರಿಯನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರನ್ನ ನಂಬಿ ನೀವು ಹೆಚ್ಚಾಗಿ ಎಲ್ಲೋ ಒಂದು ರೀತಿ ಕೆಲವು
ಕೆಲವೊಬ್ಬರಿಂದ ನೀವು ಮೋಸಕ್ಕೆ ಒಳಗಾಗ್ತಾ ಇದ್ದೀರಾ ಅಥವಾ ನೀವು ಚಿಂತೆಗೆ ಕೂಡ ಒಳಗಾಗ್ತಾ ಇದ್ದೀರಾ ಅನ್ನುವಂತಹದ್ದು. ಹಣಕಾಸಿನ ವಿಚಾರದಲ್ಲೂ ಎಲ್ಲೋ ಒಂದು ರೀತಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು. ಯಶಸ್ಸಿನ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ರೀತಿ ನೀವು ಚಿಂತೆಗೆ ಒಳಗಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಂದು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ. ಹಾಗಾಗಿ ನೀವು ಮೆಡಿಟೇಷನನ್ನು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ. ನಿಮ್ಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ಬರ್ತಾ ಇದೆ. ಹಾಗೆ ಸಕ್ಸಸ್ ಅನ್ನುವಂತಹದ್ದನ್ನು ನೀವು ಖಂಡಿತವಾಗ್ಲೂ ಕಾಣ್ತೀರಾ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಕಾಸ್ಮಿಕ್ ಎನರ್ಜಿ ಮೂಲಕ ನಿಮ್ಮ ಏಂಜಲ್ಸ್ ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ಯಾವಾಗಲೂ ಅನ್ನುವಂತಹದ್ದು. ಹಾಗೆ ಯಾವುದೇ ರೀತಿ ನೀವು ಸೆಲ್ಫ್ ಡೌಟ್ ಆಗಿರ್ಬೋದು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅದೆಲ್ಲವನ್ನು ನೀವು ಮತ್ತೆ ಪಡ್ಕೊಳ್ತೀರಾ ಅನ್ನುವಂತಹದ್ದು. ಸೆಲ್ಫ್ ಡೌಟ್ ಇದ್ರೂ ಕ್ಲಿಯರ್ ಆಗುತ್ತೆ. ನಿಮ್ಮ ಇಂಟ್ಯೂಷನಲ್ಲಿ ಯಾವುದೇ ರೀತಿ ನಿಮ್ಮ ಇಂಟ್ಯೂಷನನ್ನು ಹೆಚ್ಚು ನೀವು ಫಾಲೋ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ಬೋದು. ಅದರ ಮೂಲಕ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಅನ್ನುವಂತಹದ್ದು ನಿಮ್ಮ ಇಂಟ್ಯೂಷನ್ ಮೂಲಕ ನಿಮಗೆ ಸಿಗ್ತಾ ಇರುತ್ತೆ. ಅದರಿಂದ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂತಹದ್ದನ್ನು ನೀವು ಕಾಣ್ತೀರಾ. ಹಾಗೆ ನಿಮ್ಮ ಜೀವನ ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನೀವು ಯಾವುದೇ ರೀತಿ ಚಿಂತೆಗೆ ಒಳಗಾಗಿದರೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂಥದ್ದು ಡಬಲ್ ಲೈಟ್ ಇದೆ. ಆ ಎಲ್ಲ ಚಿಂತೆಗಳಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು. ಹಾಗೆ ಭಾಳಷ್ಟು ಪ್ರೀತಿಯ ವಿಚಾರದಲ್ಲಿ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಹಾಗೆ ಮೋಸ ಹೋಗಿದ್ದೀರಾ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಿದೆ. 3 ಇದೆ. ಓಕೆ, ನೀವು ಬಹಳಷ್ಟು ಚಿಂತೆಗೆ, ಪ್ರೀತಿಯ ವಿಚಾರದಲ್ಲಿ ನೀವು ಚಿಂತೆಗೆ ಒಳಗಾಗಿದ್ದೀರಾ. ಹಾಗೆ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಯಾರು ಮೋಸಕ್ಕೆ ಒಳಗಾಗಿದ್ದೀರಾ ಅಥವಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಭಾಳಷ್ಟು ನೀವು ಮತ್ತೆ ಕನೆಕ್ಟ್ ಆಗಬೇಕು ಅನ್ನುವಂತಹದ್ದು ಕೂಡ ನಿಮ್ಮಲ್ಲಿದೆ. ಭಾಳಷ್ಟು ಮತ್ತೆ ನೀವು ಒಂದಾಗಬೇಕು ಅನ್ನುವಂತಹದ್ದು ನೀವು ಭಾಳಷ್ಟು ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಏಂಜಲ್ಸ್ ಬ್ಲೆಸ್ಸಿಂಗ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಕೆಲವೊಬ್ಬರು ಇಲ್ಲಿ 6 ಮಂತ್ ಮೇಲ್ ಕೂಡ ಆಗಿದೆ. ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದು 6 ಮಂತ್ ಅಥವಾ 1 ಇಯರ್ ಕೂಡ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ನಿಮಗೆ ಮತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂತಹದ್ದು ಸಿಗುತ್ತೆ. ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ನೀವು ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ಇದೆ. ನೀವು ಪ್ರೀತಿಯ ಜೀವನ ಏನಿದೆ ಉತ್ತಮವಾಗ್ತಾ ಇದೆ ಅನ್ನುವಂತಹದ್ದು ತಿಳಿದು ಬರ್ತಾ ಇದೆ. ನಿಮ್ಮ ದುಃಖ, ನಿಮ್ಮ ಸಮಸ್ಯೆಗಳು ದೂರವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮ ಪ್ರೀತಿಯ ಜೀವನ 3 ಮಂತ್ ಒಳಗೆ ಕೂಡ 3 ಮಂತ್ ಅಥವಾ 8 ಮಂತ್ ಒಳಗೆ ನೀವು ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಮತ್ತೆ ನೀವು ಕನೆಕ್ಟ್ ಆಗ್ತೀರಾ. ನಿಮ್ಮ ಪ್ರೀತಿಯ ಜೀವನ ಮತ್ತೆ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಅನ್ನುವಂತಹದ್ದು. ಏಂಜಲ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು, ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಮೆಸೇಜನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ.